ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಮಾಡಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನೋಡ್ತೀನಿ ಆ್ಯಂಡ್ ರೆಸ್ಪಾಂಡ್ ಕೂಡ ಮಾಡ್ತೀನಿ, ಟ್ರಸ್ಟ್ ಮೀ. ಅಂಡ್ ಎಸ್, ಆಲ್ರೆಡಿ ನೋಡಿರ್ತೀರ ಕರೆಂಟ್ ಸಿಚುವೇಶನ್ಸ್. ಐ ಹೋಪ್ ಈ ಒಂದು ವಿಡಿಯೋ ಅಂಡ್ ಈ ಒಂದು ಮೆಸೇಜ್ ಯಾರಿಗೆಲ್ಲ ಈ ಒಂದು ಸಿಚುವೇಶನ್ ಅಲ್ಲಿ ಕೇಳಬೇಕು, ನೆಸೆಸಿಟಿ ಇದೆ, ಅವರಿಗೆ ಈ ವಿಡಿಯೋ ರೀಚ್ ಆಗಲಿ ಅಂತ ನಾನು ಬೇಡ್ಕೋತೀನಿ. ಓಕೆ, ಲೆಟ್ಸ್ ಸಿ ಏನೆಲ್ಲ ಆಗ್ತದೆ ನಿಮ್ಮ ಲೈಫಲ್ಲಿ ಆ್ಯಂಡ್ ನಿಮ್ಮ ಪರ್ಸನ್ ಲೈಫಲ್ಲಿ. ಎನರ್ಜೀಸ್ ಹೆಂಗಿದೆ, ಫೀಲಿಂಗ್ಸ್ ಏನಿದೆ, ಥಾಟ್ ಪ್ರೊಸೆಸ್ ಏನಿದೆ, ಲೆಟ್ಸ್ ಸಿ. ಡೆಸ್ಟಿನಿ ಕಾರ್ಡ್ ಬಂದಿದೆ, ಬ್ಯೂಟಿಫುಲ್ ಸ್ಟಾರ್ಟಿಂಗ್ ಅಂತಾನೆ ಹೇಳ್ಬೋದು. ಲುಕ್ ಬೋತ್ ವೇಸ್. ಓಕೆ, ಲೆಟ್ ಮಿ ಟೆಲ್ ಯು ಗೈಸ್, ಇಲ್ಲಿ ಪ್ರಾಬ್ಲಮ್ ನಿಮ್ ಕಡೆಯಿಂದ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಲೆಟ್ ಮಿ ಕ್ಲಿಯರ್ ಇಟ್ ಔಟ್. ಇವಾಗ ನಾರ್ಮಲ್ ಜಗಳ ಆದಾಗ, ನಾರ್ಮಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದಾಗ ಸಮ್ಟೈಮ್ಸ್ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ತೀರಾ, ನಿಮ್ಮ ಒಂದು ವೇ ಅಲ್ಲಿ ಮಾತ್ರ ಯೋಚನೆ ಮಾಡ್ತೀರಾ. ಸಮ್ಟೈಮ್ಸ್ ನಿಮ್ಮ ಪಾರ್ಟ್ನರ್ದು ಪರ್ಸ್ಪೆಕ್ಟಿವ್ ಇಂದ ನೀವು ಯೋಚನೆ ಮಾಡಲ್ಲ. ಸಮ್ಟೈಮ್ಸ್ ಇದಾಗ್ತಾ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ, ದಟ್ ಈಸ್ ಫಾರ್ ಶೋರ್. ದಟ್ ಈಸ್ ನೆಸೆಸರಿ. ಇದ್ರ ಮೇಲೆ ಒಂದು ವರ್ಕೌಟ್ ಮಾಡಬೇಕು ನೀವು. ಮೇನ್ ಆಗಿ ನೋಡ್ತಾ ಇದ್ದೀನಿ ಅಂದ್ರೆ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ನೀವೇ ಅವರ ಡೆಸ್ಟಿನಿ ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಈ ಕನೆಕ್ಷನ್ ಅವರ ಒಂದು ಡೆಸ್ಟಿನಿ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಇವಾಗ ಕ್ವೆಶನ್ ಮೇ ಬಿ ನೀವೇ ಕ್ವೆಶನ್ ಮಾಡ್ಕೊತಾ ಇದ್ದೀರಾ, ಲೈಕ್ ನಾನೊಂದು ಪ್ರಾಪರ್ ಪರ್ಸನ್ ಜೊತೆ ಇದೀನಾ, ಒಂದು ರೈಟ್ ಕನೆಕ್ಷನ್ ಅಲ್ಲಿ ಇದೀನಾ, ಈ ಪರ್ಸನ್ನೇ ನನ್ನ ಫೈನಲ್ ಪಾರ್ಟ್ನರ್ ಆಗ್ತಾರಾ, ಲೈಕ್ ಈ ತರ ಯೋಚನೆ ಮಾಡೋದನ್ನ ನೋಡ್ತಾ ಇದ್ದೀನಿ ಮೇನ್ ಆಗಿ. 5 ಆಫ್ ಕಪ್ಸ್ ರಿವರ್ಸಲ್ ಆಗಿ ಬಂದಿದೆ. ಇನ್ನು ನೀವು ಒಂದು ಪಾಸ್ಟ್ ಟ್ರಾಮಾ ಅದ್ರ ಮೇಲೆ ವರ್ಕೌಟ್ ಮಾಡಿಲ್ಲ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಮೇ ಬಿ ನಿಮ್ಮ ಲೈಫಲ್ಲೂ ಏನೋ ಸಮಥಿಂಗ್ ಪಾಸ್ಟ್ ಅಲ್ಲಿ ಏನೋ ಒಂದು ಸಿಚುವೇಶನ್ ಆಗಿರೋದು ನೋಡ್ತಾ ಇದ್ದೀನಿ. ಪಾಸ್ಟ್ ಅಲ್ಲಿ ಒಂದು ಬ್ರೇಕಪ್ ಆಗಿರ್ಬೋದು, ಯಾರೋ ಒಬ್ರು ಬಿಟ್ಟೋಗಿರೋದಾಗಿರ್ಬೋದು, ಯಾರೋ ಒಬ್ರು ಸ್ವಲ್ಪ ಬೇಜಾರ್ ಮಾಡಿರೋದು, ಇದೇ ಪರ್ಸನ್ ಆಗಿರ್ಬೋದು. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಮೇ ಬಿ ಇದೇ ಪರ್ಸನ್ನೇ ಆಗಿರ್ಬೋದು, ಅಥವಾ ಸಮ್ ಒನ್ ಡಿಫ್ರೆಂಟ್, ಒಂದು ನಿಮ್ಮ ಪಾಸ್ಟ್ ಅಲ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್, ಪಾಸ್ಟ್ ಅಲ್ಲಿ ಇದ್ದಂತ ಒಂದು ಕನೆಕ್ಷನ್ ನೀವಿನ್ನು ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ಅಂದ್ರೆ ಅದೊಂದು ಪಾಯಿಂಟ್ ಅಲ್ಲಿ ಅವ್ರು ನಿಮಗೆ ಇನ್ಸಲ್ಟ್ ಮಾಡಿರೋದಿದೆ, ಒಂದು ಪಾಯಿಂಟ್ ಅಲ್ಲಿ ನೀವು ಸರಿ ಇಲ್ಲ ಅಂತ ಹೇಳಿರೋದಿದೆ, ಅಥವಾ ನಿಮಗ್ ನಾನು ಸರಿ ಹೋಗಲ್ಲ ಹಿಂಗೆಲ್ಲ ನಿಮಗ್ ಬಂದ್ಬಿಟ್ಟು ಹೇಳಿರೋದಿದೆ ಮೇನ್ ಆಗಿ. ಸೊ ಎಲ್ಲೋ ಒಂದ್ ಕಡೆ ನೀವು ಡಿಸಪಾಯಿಂಟೆಡ್ ಆಗಿದ್ದೀರಾ, ಎಲ್ಲೋ ಒಂದ್ ಕಡೆ ಆ ಪಾಸ್ಟ್ ಅಲ್ಲಿ ಆದ ಕೆಲವೊಂದೊಂದು ಕಾನ್ವರ್ಸೇಷನ್ ನಿಮ್ಮ ಪರ್ಸನ್ ಜೊತೆ, ನಿಮ್ಮ ಪಾಸ್ಟ್ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಪರ್ಸನ್ ಆಗಿರ್ಬೋದು, ಪಾಸ್ಟ್ ಅಲ್ಲಿ ಆದ ಒಂದಷ್ಟು ಕಾನ್ವರ್ಸೇಷನ್ ಬಗ್ಗೆ ನಿಮಗೆ ಇನ್ನೂ ಬೇಜಾರಾಗಿ, ನೀವು ಇನ್ನೂ ಮೂವ್ ಆನ್ ಆಗಿಲ್ಲ. ನೀವು ಹೇಳ್ತೀರಾ ನೀವು ಮೂವ್ ಆನ್ ಆಗಿದ್ದೀರಾ ಅಂತ, ಬಟ್ ಲೆಟ್ ಮಿ ಟೆಲ್ ಯು, ನೀವಿನ್ನೂ ಮೂವ್ ಆನ್ ಆಗಿಲ್ಲ. ಆ ಭಯ ಇನ್ನೂ ಇದೆ, ಯಾರನ್ನ ಮಿಸ್ ಮಾಡ್ಕೊಂತ ಇದ್ದೀರಾ. ಮೇ ಬಿ ತುಂಬಾ ಜನ ಇಲ್ಲೇನು ರೀಡಿಂಗ್ ನೋಡ್ತಾ ಇದ್ದೀರಾ, ಪಾಸಿಬಿಲಿಟಿ ಇದೆ ನೀವು ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ ಇಲ್ಲಿ, ಅಥವಾ ಒಂದು ಬ್ರೇಕಪ್ ಸಿಚುವೇಶನ್ ಬಗ್ಗೆ ಕೇಳ್ತಾ ಇದ್ದೀರಾ, ಅಥವಾ ದೂರ ಹೋಗಿರೋ ಒಂದು ಪರ್ಸನ್ ಬಗ್ಗೆ ನೀವಿಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ. ಎಸ್, ಆಮ್ ಐ ರೈಟ್ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಎಸ್ ಯು ಆರ್ ರೈಟ್ ಅಂತ. ಮಿಸ್ಸಿಂಗ್ ಸೀನ್ಸ್ ನೋಡ್ತಾ ಇದ್ದೀನಿ ಮೇನ್ ಆಗಿ. ಈ ಪರ್ಸನ್ ಆಕ್ಟ್ ಮಾಡ್ತಾ ಇರ್ಬೋದು, ಮೂವ್ ಆನ್ ಆಗಿದ್ದಾರೆ, ಎಲ್ಲ ಮರ್ತು ಬಿಟ್ಟಿದ್ದಾರೆ, ನಿಮ್ನ ಮಿಸ್ಸೇ ಮಾಡ್ಕೊಂತ ಇಲ್ಲ, ನೀವು ಅವ್ರ ಲೈಫಲ್ಲಿ ಇಂಪಾರ್ಟೆಂಟೇ ಅಲ್ಲ, ಹಿಂಗೆಲ್ಲ ಒಂದಷ್ಟು ಯೋಚನೆಗಳು ಮಾಡ್ತಾ ಇರ್ಬೋದು. ಬಟ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತ ಇದ್ದಾರೆ, ಅವ್ರು ಇನ್ನೂ ಮೂವ್ ಆನ್ ಆಗಿಲ್ಲ. ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ ಬಿಟ್ರೆ ಮೂವ್ ಆನ್ ಆಗಿಲ್ಲ. ಡೆಫಿನೆಟ್ಲಿ ರಿಗ್ರೆಟ್ ಮಾಡ್ತಾ ಇದ್ದಾರೆ. ನೀವ್ ಯಾವ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅವರಿಗೆ ಬೇಜಾರಿದೆ ಈ ಕನೆಕ್ಷನ್ ಮುಂದೆ ಹೋಗ್ಲಿಲ್ಲ ಅನ್ನೋದು, ಅಥವಾ ಅವ್ರು ಮಾಡಿದ ತಪ್ಪುಗಳು ಬೇಜಾರಿದೆ ಅವ್ರಿಗೆ. ಇವಾಗ ಅವ್ರಿಗೆ ಫೀಲ್ ಆಗ್ತಾ ಇದೆ ನೀವೇ ಅವ್ರ ಡೆಸ್ಟಿನಿ ಅನ್ನೋದು ಫೀಲ್ ಆಗ್ತಾ ಇದೆ. 2 ಆಫ್ ಸ್ವರ್ಡ್ಸ್ ರಿವರ್ಸಲ್, 5 ಆಫ್ ಕಪ್ಸ್ ರಿವರ್ಸಲ್. ಏನೋ ಡಿಸಿಷನ್ ರೀಸೆಂಟ್ ಆಗಿ ಇವ್ರು ಮಾಡಿದ್ದಾರೆ ಈ ಒಂದು ಕನೆಕ್ಷನ್ ಬಗ್ಗೆ. ಇಷ್ಟು ದಿನ ಕ್ಲಾರಿಟಿ ಇರ್ಲಿಲ್ಲ, ಅಥವಾ ಇಷ್ಟು ದಿನ ಅವರಿಗೆ 2 ಆಪ್ಷನ್ ಇತ್ತು,
ಯಾರನ್ನ ಚೂಸ್ ಮಾಡ್ಲಿ, ಯಾವ್ದನ್ನ ಚೂಸ್ ಮಾಡ್ಲಿ, ಒಂದು ಲೈಕ್ ಮೂವ್ ಆನ್ ಆಗ್ಬೇಕು ಇಲ್ಲ ಇವ್ರ ಜೊತೆ ಸ್ಟಿಕ್ ಆನ್ ಆಗ್ಬೇಕು ಅಂತ ಕಂಪ್ಲೀಟ್ಲಿ ಕನ್ಫ್ಯೂಷನ್ ಅಲ್ಲಿ ಇತ್ತು. ಬಟ್ ರೀಸೆಂಟ್ ಆಗಿ ಒಂದು ಡಿಸಿಷನ್ ತಗೊಂಡಿರೋದನ್ನ ನೋಡ್ತಾ ಇದೀನಿ ಮೇನ್ ಆಗಿ. ದಟ್ ಈಸ್ ಫಾರ್ ಶೋರ್. ಇಲ್ಲಿ ಏನಾಗ್ತದೆ ಅಂದ್ರೆ ಇಬ್ರು ಮಿಸ್ ಮಾಡ್ಕೊಂತ ಇದ್ದೀರಾ, ಅಥವಾ ಲೈಕ್ ಇಬ್ರು ಒಬ್ರಿಗೊಬ್ರು ಮಿಸ್ ಮಾಡ್ಕೊಂತ ಇದ್ದೀರಾ, ಒಬ್ರಿಗೊಬ್ರು ಇಲ್ದನೆ ಇರೋದಕ್ಕೆ ಆಗ್ತಾ ಇಲ್ಲ. ಬಟ್ ಯಾರು ಇಲ್ಲಿ ಅಪ್ರೋಚ್ ಮಾಡ್ತಾ ಇಲ್ಲ, ಯಾರು ಇಲ್ಲಿ ಕನೆಕ್ಟ್ ಮಾಡ್ತಾ ಇಲ್ಲ. ಈಗೋ ಇಶ್ಯೂಸ್ ಆಗಿರ್ಬೋದು, ನಾನ್ ಯಾಕೆ ಫಸ್ಟ್ ಹೋಗ್ಲಿ ಅಂತ ಆಗಿರ್ಬೋದು, ನಾನ್ ಯಾಕೆ ಅಪ್ರೋಚ್ ಮಾಡ್ಲಿ, ನನ್ನನ್ನು ಬಿಟ್ಟೋಗಿರೋದು ಅವರು, ಅಥವಾ ಆ ಒಂದು ಮೂಮೆಂಟ್ ಅಲ್ಲಿ ಬಿಟ್ಟು ಹೋಗಂಗ್ ಮಾಡಿದ್ದವರು, ಇವಾಗ ನಾನ್ ಯಾಕೆ ಅಪ್ರೋಚ್ ಮಾಡ್ಲಿ, ನಾನ್ ಯಾಕೆ ಕನೆಕ್ಟ್ ಆಗ್ಲಿ, ಹಿಂಗೆಲ್ಲ ಒಂದಷ್ಟು ಈಗೋ ಇಶ್ಯೂಸ್ ಆಗಿರ್ಬೋದು, ಅವ್ರ ಮೈಂಡಲ್ಲಿರೋ ಕನ್ಫ್ಯೂಷನ್ಸ್ ಆಗಿರ್ಬೋದು. ಬಟ್ ಲೆಟ್ ಮೀ ಟೆಲ್ ಯು, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಒಂದು ಪೊಟೆನ್ಷಿಯಲ್ ಇದೆ ಈ ಪರ್ಸನ್ಗೆ. ಅಂಡ್ ಈ ಕನೆಕ್ಷನ್ಗೆ ಕೂಡ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ನೋಡ್ತಾ ಇದ್ದೀನಿ. ಐ ಫೀಲ್ ಇದೊಂದು ಜಸ್ಟ್ ಫಾರ್ ಅ ಫ್ಯೂ ವೀಕ್ಸ್ ಅಷ್ಟೇ. ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ಟ್ರಸ್ಟ್ ಮೀ ಗೈಸ್, ಒಂದು 2 days, 2 weeks ಮ್ಯಾಕ್ಸ್ ಅಂದ್ರೆ 2 weeks ಅಷ್ಟೇ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ, ಮಾತಾಡಿಸ್ತಾನೆ ಇರ್ತೀರಾ. ಮ್ಯಾಕ್ಸ್ ಅಂದ್ರೆ ಒಂದು 3 weeks, ಓಕೆ? ಅದಕ್ಕಿಂತ ಜಾಸ್ತಿ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. ಲೆಟ್ ಮಿ ಟೆಲ್ ಯು, ಈ ಒಂದು ಕನೆಕ್ಷನ್ ಅಲ್ಲಿ ಪೊಟೆನ್ಷಿಯಲ್ ಇದೆ. ಈ ಪರ್ಸನ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವ್ರಿಗೆ ಎಫರ್ಟ್ ಅಷ್ಟು ಮ್ಯಾಟರ್ ಆಗಲ್ಲ. ಅಂದ್ರೆ ಎವ್ರಿ ಟೈಮ್ ಪ್ಲಾನ್ ಮಾಡೋದು, ಔಟಿಂಗ್ ಹೋಗೋದು, ಟ್ರಿಪ್ ಪ್ಲಾನ್ ಮಾಡೋದು, ಹೊರಗೆ ಹೋಗೋದು, ಡೇಟ್ ಹೋಗೋದು, ಅದೆಲ್ಲ ಇವ್ರಿಗೆ ತುಂಬಾ ಮ್ಯಾಟರ್ ಆಗಲ್ಲ. ಬಿಟ್ ಓಲ್ಡ್ ಫ್ಯಾಷನ್ಡ್ ಪರ್ಸನ್. ಮೇ ಬಿ ನಿಮ್ನ ಒಂದು ಟ್ರೆಡಿಷನಲ್ ವೇರ್ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಈ ಹಬ್ಬಗಳೆಲ್ಲ ಬಂದಾಗ ನೀವು ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮ ಪ್ಯಾರೆಂಟ್ಸಿಗೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರಾ, ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ, ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಇದೆಲ್ಲದನ್ನು ಇವ್ರು ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಮೇ ಬಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಿಮಗೆ ಇಲ್ಲಿ ಮೆಸೇಜ್ ಬಂದಿದೆ, ಲುಕ್ ಬೋತ್ ವೇಸ್ ಅಂತ. ಅಂದ್ರೆ ಮೇ ಬಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಮೈಂಡ್ ಸೆಟ್ ಅ ಬಿಟ್ ಮಾಡರ್ನ್ ಮೈಂಡ್ ಸೆಟ್. ನೀವು ಜಾಸ್ತಿ ಒಂದು ಮಾಡರ್ನ್, ಈ ಒಂದು ಜನರೇಷನ್ ಅಲ್ಲಿ ಹೆಂಗೆ ಥಿಂಕ್ ಮಾಡ್ತೀವಿ ನಾವು, ಆ ತರ ಥಿಂಕ್ ಮಾಡ್ತೀರಾ. ಎಫರ್ಟ್ ಮ್ಯಾಟರ್ ಆಗತ್ತೆ ನಿಮಗೆ. ಪಾರ್ಟಿಗೆ ಹೋಗೋದು ಅಥವಾ ಒಂದು ನಾರ್ಮಲ್ ಮೂವಿ ಪ್ಲಾನ್ ಮಾಡೋದು, ಇದೆಲ್ಲ ನಿಮಗೆ ತುಂಬಾ ಮ್ಯಾಟರ್ ಆಗುತ್ತೆ. ಟೈಮ್ಸ್ ಅಂತ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ತುಂಬಾ ಮ್ಯಾಟರ್ ಆಗುತ್ತೆ. ಬಟ್ ಆ ಪರ್ಸನ್, ನೀವು ಅನ್ಕೊಂಡಿರುವಂತ ಪರ್ಸನ್ ಅ ಬಿಟ್ ಓಲ್ಡ್ ಫ್ಯಾಷನ್ಡ್. ಅವರು ಲವ್ ಅಂತ ಬಂದ್ರೆ, ಮ್ಯಾರೇಜ್ ಅಂತ ಬಂದ್ರೆ, ಅವ್ರ ಅಪ್ಪ ಅಮ್ಮ ಹೆಂಗೆ ನೋಡ್ತಾ ಇದ್ದಾರೆ, ಅಪ್ಪ ಅಮ್ಮನ ಜೀವನ ಹೆಂಗಿದೆ, ಹಂಗೆ ನನ್ನ ಜೀವನನು ಇರ್ಲಿ, ಹಂಗೆ ನಾನು ಇರ್ತೀನಿ ನನ್ನ ಫ್ಯೂಚರ್ ವೈಫ್ ಅಥವಾ ಹಸ್ಬೆಂಡ್ ಜೊತೆ. ಈ ತರ ಅವ್ರು ತುಂಬಾ ಅವ್ರ ಅಪ್ಪ ಅಮ್ಮನ ನೋಡ್ಬಿಟ್ಟು ಮೋಟಿವೇಟ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಅವ್ರಿಗೆ ಅಷ್ಟೇ ಇದ್ರೆ ಸಾಕು. ದಿನದಲ್ಲಿ ಒಂದ್ ಮೆಸೇಜು, ದಿನ ಒಂದ್ ಚೆನ್ನಾಗಿದ್ಯಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಹಿಂಗೆ ಕನೆಕ್ಟ್ ಆದ್ರೆ ಸಾಕು ಅವ್ರಿಗೆ. ಈ ಪಾರ್ಟೀಸಿಗೆ ಹೋಗೋದು, ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಸೋದು, ಅದೆಲ್ಲ ಇವ್ರು ತುಂಬಾ ನಂಬಲ್ಲ. ಅದೆಲ್ಲ ಇವ್ರಿಗೆ ಬೇಕು ಅಂತಾನೂ ಇಲ್ಲ. ಜಾಸ್ತಿ ಸ್ಟೋರೀಸ್ ಹಾಕೋದು, ಜಾಸ್ತಿ ಇಂಪ್ರೆಸ್ ಮಾಡೋದು, ರೋಸ್ ಕೊಡೋದು, ಚಾಕ್ಲೇಟ್ಸ್ ಕೊಡೋದು, ನಾಟ್ ದಟ್ ಕೈಂಡ್ ಆಫ್ ಪರ್ಸನ್ ಅನ್ಸ್ತಾ ಇದೆ. ಆದ್ರೆ ಬಟ್ ಅದ್ ನಿಮಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾಕೆ ಹಂಗೆ ಯೋಚನೆ ಮಾಡ್ತಾ ಇದೆ, ನಮ್ಮಿಬ್ರ ಮಧ್ಯೆ ಯಾಕೆ ಅಷ್ಟೊಂದು ಡಿಫ್ರೆನ್ಸಸ್ ಇದೆ, ಅದ್ ನಿಮಗ್ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಾನ್ ಹೇಳ್ತೀನಿ, ತಪ್ಪು ನಿಮ್ದು ಅಲ್ಲ, ಅವ್ರದ್ದು ಅಲ್ಲ. ಲೆಟ್ ಮೀ ಟೆಲ್ ಯು, ಲವ್ ಅನ್ನೋದು ನಿಮ್ಮಿಬ್ರ ಮಧ್ಯೆ ಡೆಫಿನೆಟ್ಲಿ ಇದೆ. ಇಟ್ಸ್ ವೆರಿ ಜೆನ್ಯೂನ್. ಬಟ್ ನೀವ್ ಹೆಂಗ್ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ, ಲೈಕ್ ನನ್ನ ಪಾರ್ಟ್ನರ್ ಇವರು, ನನಗೆ ಇವ್ರು ಹಿಂಗೆ ಇರ್ಬೇಕು, ಯುನೋ ಅವಾಗ ಹೊರ ಕರ್ಕೊಂಡು ಹೋಗ್ಬೇಕು, ಡ್ರೈವಿಂಗ್, ಗೋ ಕಾರ್ಟಿಂಗ್, ಪಾರ್ಟೀಸ್, ಮೇ ಬಿ ಇದಕ್ಕೆಲ್ಲ ಎಸ್ ಅನ್ಬೇಕು, ಅವಾಗ ಟ್ರಿಪ್ ಮಾಡ್ಬೇಕು. ಲೈಕ್ ಮೇ ಬಿ ನೀವು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತಾ ಇದ್ದೀರಾ. ಬಟ್ ಇವ್ರಿಗೆಲ್ಲ ಅದು ಆಗಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ಕಂಪ್ಯೂಟರಿಗೆ ಪ್ರೋಗ್ರಾಮಿಂಗ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅನ್ಕೊಳ್ಳಿ, ಓಕೆ? ಆ ಕಂಪ್ಯೂಟರ್ ಅಲ್ಲಿ ಅದೇ ಮೂವಿ ಬರೋದು. ಅದನ್ನ ನೀವು ಎಷ್ಟೇ ಇವಾಗ ಒಂದು ಕಂಪ್ಯೂಟರ್ ಅಲ್ಲಿ ಸಿಡಿಗಳೆಲ್ಲ ಬರ್ತಾ ಇತ್ತು ಅವಾಗ, ಸಿಡಿ, ಪೆನ್ ಡ್ರೈವ್, ಇವಾಗೂ ಇದೆ. ಓಕೆ, ಒಂದ್ ಸಿಡಿಲಿ ಒಂದು ಕನ್ನಡ ಮೂವಿ ಇದೆ ಅನ್ಕೊಳ್ಳಿ, ಅದ್ರಲ್ಲಿ ಕನ್ನಡ ಮೂವಿನೇ ಬರೋದು. ನೀವ್ ಎಷ್ಟೇ ಫೋರ್ಸ್ ಮಾಡೋದು ಅದ್ರಲ್ಲಿ ಬಾಲಿವುಡ್, ಹಾಲಿವುಡ್ ಮೂವಿ ಬರಲ್ಲ. ಸೊ ಈ ಪರ್ಸನ್ ಲವ್ ಲ್ಯಾಂಗ್ವೇಜೇ ಓಲ್ಡ್ ಫ್ಯಾಷನ್ಡ್. ಅದನ್ನ ನೀವು ಅರ್ಥ ಮಾಡ್ಕೊಂತಾ ಇಲ್ಲ, ಅಥವಾ ನೀವು ಬೇರೆ ರೀತಿ ಅನ್ಕೊಂತಾ ಇದ್ದೀರಾ, ಲವ್ ಇಲ್ವೇನೋ, ನನ್ ಕಂಡ್ರೆ ಇಷ್ಟ ಇಲ್ವೇನೋ, ಹಿಂಗೆಲ್ಲ. ಬಟ್ ಹಂಗೇನು ಇಲ್ಲ. ಲೆಟ್ ಮಿ ಟೆಲ್ ಯು,
ಮೈಂಡ್ ಸೆಟ್ ಮ್ಯಾಚ್ ಆಗ್ತಾ ಇಲ್ಲ ಅನ್ಬೋದು ಅಷ್ಟೇ. ಲವ್ ಅನ್ನೋದೊಂದು ಇಟ್ಸ್ ದೇರ್, ಇಟ್ಸ್ ಜೆನ್ಯೂನ್ಲಿ ದೇರ್. ಆ ಮೈಂಡ್ ಸೆಟ್ ಮ್ಯಾಚ್ ಆಗ್ತಾ ಇಲ್ಲ. ಡೇ ಬೈ ಡೇ ನಿಮ್ಮ ಕನೆಕ್ಷನ್ ಅವಾಗವಾಗ ಸ್ವಲ್ಪನೇ ದೂರ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಡೇ ಬೈ ಡೇ ಆ ಒಂದು ಅಟ್ರಾಕ್ಷನ್ ಏನಿತ್ತು ಅದು ಡೇ ಬೈ ಡೇ ಲೂಸ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ, ವಿಚ್ ಈಸ್ ರಿಯಲಿ ಬ್ಯಾಡ್ ಸೈನ್. ಅವ್ರು ಕಂಪ್ಲೀಟ್ ಆಗಿ ಬಿಟ್ಟೋಗೋದಕ್ಕೂ ಮುಂಚೆ ಮೇ ಬಿ ನೀವು ಒಂದು ಪ್ರಾಪರ್ ಕಾನ್ವರ್ಸೇಷನ್ ಮಾಡಿಬಿಟ್ಟು ಅರ್ಥ ಮಾಡಿಸ್ಬೇಕಾಗಿ ಬಂದಿದೆ. ಆ್ಯಂಡ್ ಅಗೇನ್ ಈ ಮೆಸೇಜ್ ಬಂದಿದೆ, ಇಟ್ಸ್ ಓಕೆ ಟು ಬಿ ನಾಟ್ ಓಕೆ. ಅಂದರೆ ಪರ್ಫೆಕ್ಟ್ ಆಗಿ ಯಾರು ಇರೋದಕ್ಕಾಗಲ್ಲ. ಆ್ಯಂಡ್ ಇನ್ ಕೇಸ್ ನೀವು ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ಗೆ ಕಂಪೇರ್ ಮಾಡ್ತಾ ಇದ್ದೀರಾ ಅಂದರೆ ದಟ್ಸ್ ಯೋರ್ ಪ್ರಾಬ್ಲಮ್ ಅನ್ಬೋದು. ಎಗೇನ್ ವಾಯ್ಸ್ ಅಂದರೆ ಮಾತಾಡಿ, ಏನಿದೆ ಕಮ್ಯುನಿಕೇಟ್ ಮಾಡಿ, ಡೈರೆಕ್ಟಾಗಿ ಮಾತಾಡಿ. ಏನೆಲ್ಲ ಇದೆ ಲೈಕ್ ಜಸ್ಟ್ ಹೇಳಿ, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮೇ ಬಿ ನೈಟ್ ಟೈಮ್ ಅವರಿಗೆ ಮಾತಾಡಿದ್ರೆ ಜಾಸ್ತಿ ತಲೆಗೆ ಹೋಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಟೈಮಲ್ಲಿ ತಲೆಗೆ ಹೋಗುತ್ತೆ, ಮೇ ಬಿ ಇವರಿಗೆ ನೈಟ್ ಟೈಮಲ್ಲಿ ತಲೆ ಹೋಗುತ್ತೆ. ಆ್ಯಂಡ್ ರಿಪ್ಲೈ ಮಾಡಿ, ಪಾಸಿಬಿಲಿಟಿ ಇದೆ ತುಂಬ ಜನಕ್ಕೆ ಆಲ್ರೆಡಿ ಅವ್ರು ಚಾಟ್ ಮಾಡಿದ್ದಾರೆ, ಅದಕ್ಕೆ ನೀವು ರೆಸ್ಪಾಂಡ್ ಮಾಡಿಲ್ಲ ಅಷ್ಟೇ. ಇಫ್ ಪಾಸಿಬಲ್ ಕಾನ್ವರ್ಸೇಷನ್ ಮಾಡಿ. ಓಲ್ಡ್ ಸ್ಕೂಲ್, ನಾನು ಮುಂಚೆನೇ ಹೇಳ್ದಂಗೆ ಇವರ ಮೈಂಡ್ಸೆಟ್ ವೆರಿ ಚೈಲ್ಡಿಶ್ ಆಗಿದೆ, ಇನ್ನೂ ಆ ಒಂದು ಮೆಚುರಿಟಿ ಬಂದಿಲ್ಲ. ಇವಾಗಿನ ಕರೆಂಟ್ ಸಿಚುವೇಶನ್ ಲವ್ನ ಇವ್ರು ಸ್ವಲ್ಪ ಹೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಅವರ ಒಂದು ಮೆಂಟಾಲಿಟಿ. ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು ಗೈಸ್. ಎಸ್ ಹಾಗಾದ್ರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.